ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಯಾರ್ಯಾರು ಮೊದಲನೇ ಬಾರಿ ನೋಡ್ತಿದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಹೆಲ್ಪ್ ಆಗುವಂಥ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕಂಟೆಂಟ್ ಬಂದು ನಿಮಗೆ ತುಂಬಾ ಯೂಸ್ ಆಗುವಂಥ ಕಂಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಎಲ್ರಿಗೂ ಯೂಸ್ ಆಗುತ್ತೆ. ಇದೇ ಪರ್ಟಿಕ್ಯುಲರ್ ಅವ್ರಿಗೆ ಯೂಸ್ ಆಗುತ್ತೆ ಅಂತೆಲ್ಲ, ಎಲ್ಲ ಒಂದು ವರ್ಗದವ್ರಿಗೂ ಕೂಡ ಈ ಒಂದು ಕಂಟೆಂಟ್ ಅನ್ನೋದು ಯೂಸ್ ಆಗುತ್ತೆ. ಬನ್ನಿ ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದು ಡಿಟಾಕ್ಸ್ ಡ್ರಿಂಕ್ಸ್. ಡಿಟಾಕ್ಸ್ ಡ್ರಿಂಕ್ಸ್ ಯಾವ್ಯಾವ ಡಿಟಾಕ್ಸ್ ಡ್ರಿಂಕ್ಸ್ನ ನೀವು ಸೇವಿಸಿದ್ರೆ ನಿಮ್ಮ ದೇಹಕ್ಕೆ ಏನು ಒಳ್ಳೆಯ ಅಂಶ ಸೇರುತ್ತೆ, ಯಾವುದರಿಂದ ಏನು ಒಳ್ಳೆಯದು, ಯಾವ್ಯಾವ ಡಿಟಾಕ್ಸ್ ಡ್ರಿಂಕ್ಸ್ನ ನೀವು ತೊಗೋಬಹುದು, ಅದರ ಅನುಕೂಲ ಏನು, ಸೊ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಏನೇನು ಹಾಕಿ ಮಾಡಿದ್ರೆ ನಿಮಗೆ ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಹೆಲ್ಪ್ ಆಗುವಂಥವ್ರಿಗೆ ಖಂಡಿತ ಶೇರ್ ಮಾಡಿ. ಹಾಗೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮಧ್ಯೆ ಸ್ಕಿಪ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ಮೊದಲಿಂದ ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಡಿಟಾಕ್ಸ್ ಡ್ರಿಂಕ್ಸ್ ಅಂದರೆ ಏನು, ನಿರ್ವಿಷೀಕರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಇದು ನಿಮ್ಮ ದೇಹದಲ್ಲಿರುವಂತಹ ಕೆಟ್ಟ ಅಂಶ, ವಿಷಕಾರಿ ಅಂಶನ ತೆಗೆಯೋದಕ್ಕೆ ಈ ಒಂದು ಡ್ರಿಂಕ್ಸ್ಗಳು ನಿಮಗೆ ಯೂಸ್ ಮಾಡುತ್ತೆ. ಈ ಒಂದು ಡಿಟಾಕ್ಸ್ ನಿರ್ವಿಷೀಕರಣ ಪಾನೀಯಗಳು ಅಂತ ಹೇಳ್ತೀವಿ. ಈ ಒಂದು ಪಾನೀಯಗಳನ್ನು ಸೇವಿಸೋದ್ರಿಂದ ನೀವು ಆರೋಗ್ಯವಾಗಿರ್ತೀರ. ನಿಮಗೆ ಬೇರೆ ಬೇರೆ ಅಂತ ಕಾಯಿಲೆಗಳಿರ್ತವೆ, ಅದೆಲ್ಲ ನಿವಾರಣೆಯಾಗಿ ನೀವು ನಾರ್ಮಲ್ ಹೆಲ್ದಿ ಪರ್ಸನ್ ಆಗಿರ್ತೀರ. ಸೊ ಯಾರು ಬೇಕಾದರೂ, ಗಂಡಸರು ಹೆಂಗಸರು ಯಾರು ಬೇಕಾದರೂ ಈ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಕುಡಿಬೇಕಾಗುತ್ತೆ. ಬೆಳಗ್ಗೆನೇ ಎದ್ದು ನೀರು ಕುಡಿದಾದ್ಮೇಲೆ ಕುಡಿಬೋದು. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಏನೇನು ಒಳ್ಳೆಯದಾಗುತ್ತೆ, ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗಿದು ಲಿವರ್ಗಾಗಿರ್ಬೋದು, ಡೈಜೆಷನ್ಗಾಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ಗಾಗಿರ್ಬೋದು ತುಂಬಾ ಒಳ್ಳೆಯದಾಗುತ್ತೆ. ಇದೆಲ್ಲ ಅದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನಾವು ದಿನನಿತ್ಯ ತಿನ್ನೋ ಪದಾರ್ಥಗಳಲ್ಲಿ ಎಷ್ಟು ಕೆಮಿಕಲ್ ಇದೆ, ಎಷ್ಟು ವಿಷಕಾರಿ ಅಂಶಗಳಿದೆ ಅಂತ ನಿಮಗೆ ಗೊತ್ತಿದೆ ಫ್ರೆಂಡ್ಸ್. ನಾವು ಜಾಸ್ತಿ ಹೇಳೋದೇ ಬೇಡ. ಈಗ ಮುಂಚೆ ಥರ ತರಕಾರಿಗಳಾಗಿರ್ಬೋದು, ಮುಂಚೆ ಥರ ಫುಡ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಫುಡ್ಡು ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಒಳ್ಳೆ ಪದಾರ್ಥಗಳನ್ನು ಸೇವಿಸೋದ್ರಿಂದ, ಪಾನೀಯಗಳನ್ನು ಸೇವಿಸೋದ್ರಿಂದ ಆ ಒಂದು ವಿಷಕಾರಿ ಅಂಶಗಳನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ 100% ಆಗಲ್ಲ, ಅದ್ರ ಬದಲು 50% ಆದರೂ ನಾವು ತಡೆಗಟ್ಟೋಣ. ಸೊ ಫುಲ್ ಬೇಡ, ಆಫ್ ಆದರೂ ತಡೆಗಟ್ಟೋಣ ಅನ್ನೋ ಒಂದು ರೀಸನ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರ್ಬೋದು. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಒಂದು ದೇಹದಲ್ಲಿರೋಂಥ ವಿಷಕಾರಿ ಅಂಶಗಳನ್ನ ರಿಮೂವ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಒಬ್ಬೊಬ್ಬರಿಗೆ ಅಲರ್ಜಿ ಇರುತ್ತೆ, ಕೆರೆತ ಇರುತ್ತೆ, ಮತ್ತು ಸ್ಕಿನ್ ಎಲ್ಲ ಒಟ್ಟೊಟ್ಟಾಗುವಂಥದ್ದು, ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಈ ಒಂದು ಡ್ರಿಂಕ್ಸ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗಿರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ನಿಮಗೆ ಸರಿಯಾಗಿ ಜೀರ್ಣ ಆಗಲ್ಲ, ಸೊ ಯಾವಾಗಲೂ ನಿಮಗೆ ಮಲಬದ್ಧತೆ ಆಗಿರ್ಬೋದು, ಮೋಷನ್ ಪ್ರಾಬ್ಲಮ್, ಇದೆಲ್ಲದಕ್ಕೂ ನಿಮಗೆ ರಾಮಬಾಣ ಅಂತಲೇ ಹೇಳ್ಬೋದು ಈ ಡಿಟಾಕ್ಸ್ ಡ್ರಿಂಕ್ಸ್ಗಳು. ಇದನ್ನು ಸೇವಿಸೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಮಲಬದ್ಧತೆ ಆಗಿರ್ಬೋದು, ನಿಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಈ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಅಲರ್ಜಿಗಳಾಗಿರ್ಬೋದು, ಈ ರೀತಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಗಳು ಬರೋದಿಲ್ಲ. ಸೊ ಇದನ್ನೆಲ್ಲ ತಡೆಗಟ್ಟೋದು ಹೇಗೆ? ಈ ಡೈಜೆಷನ್ಗೆ ತುಂಬಾ ಒಳ್ಳೆಯದಾಗಿರುತ್ತೆ. ನಿಮಗೆ ಡೈಜೆಷನ್ ಆಗೋದಕ್ಕೆ, ಎಷ್ಟೋ ಜನ ಜೀರ್ಣ ಆಗೋದಕ್ಕೆ ಅಂದರೆ ಅವರು ಚೆನ್ನಾಗಿ ತಿಂದ್ಬಿಡ್ತಾರೆ, ಜೀರ್ಣ ಆಗೋದಿಲ್ಲ. ಅದಕ್ಕೆ ನೀವು ಮಾರ್ನಿಂಗ್ ಈ ಡ್ರಿಂಕನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನಿಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದೆಲ್ಲ ಯೂಸ್ ಆಗುತ್ತೆ ಈ ಒಂದು ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ. ಸೊ ಇದು ನಾನು ಬಾಯಲ್ಲೇ ಹೇಳ್ತಿದ್ದೀನಿ, ಏನೇನು ಐಟಮ್ ಹಾಕಿ ಮಾಡೋ ಅಂತ ಮಾಡಿ ತೋರಿಸ್ತಿಲ್ಲ. ಸೊ ನನಗೆ ಟೈಮ್ ಸಿಕ್ಕಿದಾಗ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದರಲ್ಲಿ ಏನೇನು ಪದಾರ್ಥಗಳನ್ನು ಉಪಯೋಗಿಸಿ ಯಾವ್ಯಾವ ಡ್ರಿಂಕ್ಸನ್ನು ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಕ್ಯಾರೆಟ್ ಜ್ಯೂಸನ್ನು ಕುಡಿಯಬಹುದು. ತುಂಬಾ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್ ಕ್ಯಾರೆಟ್ ಜ್ಯೂಸ್ ಅನ್ನೋದು. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ಹೇಳ್ತೀನಿ. ಸೊ ಇದಕ್ಕೆ ಕ್ಯಾರೆಟು, ಆರೆಂಜು, ನಿಂಬೆಹಣ್ಣು, ಪುದೀನ, ಶುಂಠಿ, ಅರಿಶಿನ ಪುಡಿ. ನೀವೇನು ಮಾಡ್ತೀರಾ ಅಂತಂದರೆ ಒಂದು ಇವಾಗ ಮಿಕ್ಸಿ ಜಾರ್ ಹಾಕೋಬೇಕಾಗುತ್ತೆ. ಎಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಕ್ಯಾರೆಟು ಮತ್ತು ಆರೆಂಜು, ಕ್ಯಾರೆಟ್ ಆ್ಯಂಡ್ ಆರೆಂಜ್ ಜ್ಯೂಸ್ ಅಂತ ಹೇಳ್ಬೋದಾಗಿರುತ್ತೆ. ಕ್ಯಾರೆಟ್ ಮತ್ತು ಆರೆಂಜು ಡೈಜೆಷನ್ಗೆ ನಿಮಗೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತಿದೆ. ಆರೆಂಜ್ ಬಂದು ವಿಟಮಿನ್ ಸಿ ಇರುತ್ತೆ, ಅದರಲ್ಲಿ ನಿಮಗೆ ನೀರಂಶ ಕೂಡ ಸೇರುತ್ತೆ. ವಿಟಮಿನ್ ಸಿ ದೇಹದಲ್ಲಿ ಹುಳಿ ಅಂಶ ಇರಬೇಕು. ಸೊ ನಿಮಗೆ ಆಗ ಏನು
ಕ್ಯಾರೆಟು ಮತ್ತು ಆರೆಂಜಿಂದ ಡೈಜೆಷನ್ ಆಗೋದಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ನಿಂಬೆಹಣ್ಣು ರಸ, ಪುದೀನ, ಶುಂಠಿ, ಅರಿಶಿನ ಪುಡಿ ಅದೆಲ್ಲನ ಮಿಕ್ಸಿಗೆ ಹಾಕ್ಕೊಂಡು ನೀವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಶೋಧಿಸ್ಕೊಂಡು ಕುಡಿಬೇಕು. ಓಕೆನಾ? ಇದು ಕುಡಿಯೋದ್ರಿಂದ ಇದು ಒಂದು ಮೊದಲನೇ ಡ್ರಿಂಕ್ ಆಗಿರುತ್ತೆ. ಇದು ನಿಮ್ಮ ಬಾಡಿಗೆ ತುಂಬಾ ಒಳ್ಳೆಯದಾಗಿರುತ್ತೆ. ಇದು ಒಂದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಕ್ಯಾರೆಟ್ ಮತ್ತು ಆರೆಂಜ್ ಜ್ಯೂಸ್, ಆರೆಂಜ್ ಡಿಟಾಕ್ಸ್ ಡ್ರಿಂಕ್. ಇದು ಜ್ಯೂಸ್ ಅಲ್ಲ, ಡಿಟಾಕ್ಸ್ ಡ್ರಿಂಕ್. ಓಕೆನಾ? ಸೊ ಇದಕ್ಕೆ ನೀವು ಬೆಲ್ಲ ಆಗಿರ್ಬೋದು, ಬೇಕಾದ್ರೆ ನೀವು ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಬೇಡ, ನನಗೆ ಕಹಿ ಇರುತ್ತೆ ಅಂದರೆ ಕುಡಿಯೋಕ್ಕಾಗಲ್ಲ ಅನ್ನೋರು ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಕುಡಿಬೋದು. ಇದೆಲ್ಲ ಡ್ರಿಂಕ್ಗಳಿಗೂ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ದಯವಿಟ್ಟು ಆ್ಯಡ್ ಮಾಡಿಬಿಡಿ. ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂಡು ನೀವು ಕುಡಿಬೋದಾಗಿರುತ್ತೆ. ಸೊ ನಿಮಗೆ ಪುದೀನದ ಬಗ್ಗೆನೂ ಗೊತ್ತಿರುತ್ತೆ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಸೊ ಅದು ಕೂಡ ನಿಮ್ಮ ಬಾಡಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಂಬೆಹಣ್ಣು ಬಗ್ಗೆ ಅದು ಕೂಡ ವಿಟಮಿನ್ ಸಿ ಇರುತ್ತೆ. ಅದು ಕೂಡ ನಿಮ್ಮ ಒಂದು ನಿಮ್ಮ ಬಾಡಿಯಲ್ಲಿರುವಂತಹ ವಿಷಕಾರಿಯನ್ನು ಕಿಲ್ ಮಾಡುತ್ತೆ. ಹಾಗೆ ಶುಂಠಿ, ಅರಿಶಿನ ಪುಡಿ ಇದ್ರದ್ದು ಮಹತ್ವ ತುಂಬಾ ಚೆನ್ನಾಗಿದೆ. ನಿಮಗೆ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಫಸ್ಟ್ ಜ್ಯೂಸ್ ಆಯಿತು ಕ್ಯಾರೆಟ್ ಮತ್ತು ಆರೆಂಜ್ ಜ್ಯೂಸ್. ನೆಕ್ಸ್ಟ್ ಬಂತಂದು ದಾಳಿಂಬೆ ಮತ್ತು ಬೀಟ್ರೂಟ್ ಜ್ಯೂಸ್. ಇದು ನಿಮಗೆ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಹೆಚ್ಚಾಗೋದಕ್ಕೆ ತುಂಬಾ ಒಳ್ಳೆಯ ಒಂದು ಜ್ಯೂಸ್, ಒಳ್ಳೆಯ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕೆ ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ದಾಳಿಂಬೆ ಹಣ್ಣು ಕೂಡ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನೆಲ್ಲಿಕಾಯಿ ಮತ್ತು ಮೆಣಸು. ಸೊ ಇದಿಷ್ಟು, ಈ 4 ಪದಾರ್ಥಗಳಿಂದ ಒಂದು ಡಿಟಾಕ್ಸ್ ಡ್ರಿಂಕನ್ನು ನೀವು ರೆಡಿ ಮಾಡ್ಕೋಬೋದು. ನಾನು ಹೇಳೋ ಪದಾರ್ಥಗಳನ್ನೆಲ್ಲ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ಮಿಕ್ಸ್ ಅಂದರೆ ಗ್ರೈಂಡ್ ಮಾಡಿಕೊಂಡು ಅದನ್ನು ಶೋಧಿಸ್ಕೊಂಡು ನೀವು ಕುಡಿಬೇಕಾಗುತ್ತೆ. ಅದಕ್ಕೆ ನಿಮಗೆ ಇಷ್ಟ ಇದ್ದರೆ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಬೀಟ್ರೂಟು, ದಾಳಿಂಬೆ, ನೆಲ್ಲಿಕಾಯಿ, ಶುಂಠಿ ಇದರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಇರುತ್ತೆ. ಹಾಗೆ ನಿಮ್ಮ ಡೈಜೆಷನ್ಗೆ ಬ್ಲಡ್ ನಿಮಗೆ ಇಂಪ್ರೂವ್ ಆಗುತ್ತೆ. ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯ ಡ್ರಿಂಕ್ ಆಗಿರುತ್ತೆ ಇದು. ಸೊ ಇದು ಸೆಕೆಂಡ್ನೇ ಡ್ರಿಂಕ್ ಆಯಿತು. ನೆಕ್ಸ್ಟು ಮೂರನೇ ಡ್ರಿಂಕ್ ಬಂದು ನಿಮಗೆ ಬೂದ್ ಕುಂಬಳಕಾಯಿ ಡ್ರಿಂಕು. ಇದು ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್, ನಿಮ್ಮ ಬಾಡಿಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದಾಗಿರುತ್ತೆ. ಬೂದ್ ಕುಂಬಳಕಾಯಿ ಜೊತೆಗೆ ನಿಂಬೆಹಣ್ಣು, ಪುದೀನ, ಹಾಗೆ ಮೆಣಸು ಮತ್ತು ಉಪ್ಪು, ರಾ ಸಾಲ್ಟ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಇದಿಷ್ಟು, ಈ ಒಂದು 5 ಪದಾರ್ಥಗಳಿಂದ ಒಂದು ಡ್ರಿಂಕು ರೆಡಿ ಆಗುತ್ತೆ. ಸೊ ಬೂದ್ ಕುಂಬಳಕಾಯಿ ಯಾರು ಕುಡಿತಾರೆ, ನನಗೆ ಅದು ಇಷ್ಟ ಇಲ್ಲ ಅಂತಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀವು ಡೈಲಿ ಒಂದೊಂದು ಡ್ರಿಂಕನ್ನು ಮಾಡ್ಕೊತ ಕುಡಿಬೋದು. ಇದು ಕೂಡ ನಿಮ್ಮ ರೋಗ ನಿರೋಧಕ ಅಂದರೆ ನಿಮ್ಮ ವಿಷಕಾರಿ ಅಂಶ ಏನಿರುತ್ತೆ ನಿಮ್ಮ ಬಾಡಿಯಲ್ಲಿ ಅದನ್ನು ತೆಗ್ದಾಕಿ ನಿಮಗೆ ಡೈಜೆಷನ್ ಆಗಿರ್ಬೋದು, ಅದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು 5 ಐಟಮ್ ಹಾಕಿ ನೀವು ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡಿ ಕುಡಿಬೋದು ಡೈಲಿ. ಹಾಗೆ ನಿಮಗೆ ನೆಕ್ಸ್ಟ್ ಬಂದು ಸೌತೆಕಾಯಿ ಡಿಟಾಕ್ಸ್ ಡ್ರಿಂಕ್ ಆಗಿರುತ್ತೆ. ಸೌತೆಕಾಯಿ ಜೊತೆಗೆ ಸೌತೆಕಾಯಿ, ಶುಂಠಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಈ 4 ಪದಾರ್ಥಗಳಿಂದ ಇನ್ನೊಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಬೋದು. ಏನೇನು ಹೇಳಿ, ಸೌತೆಕಾಯಿ, ಶುಂಠಿ, ನಿಂಬೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ರುಬ್ಬಿ ಆಮೇಲೆ ನೀವು ಶೋಧಿಸ್ಕೊಂಡು ಬೆಳಗ್ಗೆ ಕುಡಿಬೋದು. ತುಂಬಾ ಒಳ್ಳೆಯದಾಗಿರುತ್ತೆ. ನಿಮಗೆ ಮೋಷನ್ ಪ್ರಾಬ್ಲಮ್ ಇತ್ತು ಅಂದರೆ ಎಲ್ಲ ಹೊರಟೋಗುತ್ತೆ. ಯಾವುದೇ ರೀತಿಯಾದಂಥ ಮೋಷನ್ ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಟ್ರೈ ಮಾಡಿ, ತುಂಬಾ ಉಪಯುಕ್ತವಾಗಿದೆ. ನೆಕ್ಸ್ಟು ಆ್ಯಪಲ್ ಡಿಟಾಕ್ಸ್ ಡ್ರಿಂಕ್. ಈ ಆ್ಯಪಲ್ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ. ಸೊ ನಿಮಗೆ ಏನೇನು ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಆ್ಯಪಲ್ಲು, ಸೌತೆಕಾಯಿ, ಪಾಲಕ್ ಸೊಪ್ಪು, ನಿಂಬೆಹಣ್ಣು, ಹಾಗೆ ಪೆಪ್ಪರ್ ಪೌಡರ್ ಮತ್ತು ಜೀರಿಗೆ ಪೌಡರ್, ಓಕೆನಾ, ಮೆಣಸಿನ ಪುಡಿ ಹಾಗೆ ಜೀರಿಗೆ ಪುಡಿ, ಇದಿಷ್ಟು ಐಟಮನ್ನು ಹಾಕಿ ನೀವು ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡಿ ಕುಡಿಯೋದ್ರಿಂದ ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಅಲೋವೆರಾ ಡಿಟಾಕ್ಸ್ ಡ್ರಿಂಕ್ಸ್. ಇದು ತುಂಬಾ ಒಳ್ಳೆಯದು. ಅಲೋವೆರಾ ಯಾರು ಕುಡಿತಾರೆ ಅಂತ ಅನ್ಕೋಬೋದು ನೀವು, ಬಟ್ ನಿಮ್ಮ ದೇಹಕ್ಕೆ ಡೈಜೆಷನ್ಗೆ ತುಂಬಾ ಒಳ್ಳೆಯದಾಗಿರುತ್ತೆ. ಈ ಡ್ರಿಂಕ್ಗಳು ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲದರಿಂದ ಮುಂಚೆನೇ ನಾನು ಹೇಳಿದ್ದೀನಿ ಏನೇನು ನಿಮ್ಮ ಬಾಡಿಗೆ ಏನೇನು ಹೆಲ್ಪ್ ಆಗುತ್ತೆ ಈ ಡ್ರಿಂಕ್ಸ್ಗಳಿಂದ. ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲಾಂಗ್ ವಿಡಿಯೋ ಆಗೋಗುತ್ತೆ. ಸೊ ಬರೀ ನಾನು ಏನು ಪದಾರ್ಥಗಳು ಹಾಕಬೇಕು ಅಂತ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿಗೂ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಈ ಅಲೋವೆರಾ ಜ್ಯೂಸ್ಗೆ
ಲಾಸ್ಟ್ಗೆ ನೀವೇನೇನು ಹಾಕಬೇಕು ಅಂದರೆ ಅಲೋವೆರಾ ಹಾಕಬೇಕು. ಹಾಗೆ ಅಲೋವೆರಾ ಅದೆಲ್ಲ ಚೆನ್ನಾಗಿ ತೆಗ್ದುಬಿಟ್ಟು ಅಲೋವೆರಾದ ಬರುತ್ತಲ್ಲ ಅದನ್ನು ಮಿಕ್ಸಿ ಜಾರ್ ಹಾಕಿ ಅದ್ರ ಜೊತೆಗೆ ನಿಂಬೆಹಣ್ಣು ರಸನ ಹಿಂಡಿ ಸೊ ನೆಕ್ಸ್ಟ್ ಅದಕ್ಕೆ ಹನಿನ ಹಾಕ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು ನಿಮಗೆ. ಓಕೆನಾ. ನೆಕ್ಸ್ಟ್ ಡ್ರಿಂಕ್ ಬಂದು ನೆಲ್ಲಿಕಾಯಿ ಪುದೀನ ಡ್ರಿಂಕ್ ಅಂತ ಹೇಳ್ತೀವಿ. ಸೊ ಈ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು, ಇದರಲ್ಲೂ ಕೂಡ ನಿಮಗೆ ವಿಟಮಿನ್ ಸಿ ಸಿಗುತ್ತೆ ನೆಲ್ಲಿಕಾಯಲ್ಲಿ. ನೆಲ್ಲಿಕಾಯಿ, ಪುದೀನ, ಅರಿಶಿನ ಹಾಗೆ ಮೆಣಸು, ಸ್ವಲ್ಪ ಬೆಲ್ಲ ಹಾಕೋಬೇಕಾಗುತ್ತೆ. ಇದು ತುಂಬ ಹುಳಿ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಈ ಒಂದು 5 ಇಂಗ್ರೀಡಿಯೆಂಟಿಂದ ನಿಮ್ಗೊಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗುತ್ತೆ. ನೆಲ್ಲಿಕಾಯಿ, ಪುದೀನ, ಅರಿಶಿನ, ಮೆಣಸು ಹಾಗೆ ಶುಂಠಿ, ಈ ಒಂದು 5 ಪದಾರ್ಥಗಳಿಂದ ನಿಮಗೆ ಇನ್ನೊಂದು ಡಿಟಾಕ್ಸ್ ಡ್ರಿಂಕ್ ನಿಮ್ಮ ಒಂದು ಬಾಡಿಗೆ, ನಿಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಡಿಟಾಕ್ಸ್ ಡ್ರಿಂಕ್ ಇದೆ. ನೆಕ್ಸ್ಟು ಪುದೀನ ಹಾಗೆ ನಿಂಬೆಹಣ್ಣು, ಶುಂಠಿ, ಮೆಂತ್ಯಕಾಳು, ಅರಿಶಿನ, ಇದನ್ನ ಏನು ಮಾಡಬೇಕು ಅಂತಂದರೆ ನೀರಲ್ಲಿ ಕುದಿಸ್ಬೇಕು. ಯಾಕಂದರೆ ಮೆಂತ್ಯಕಾಳು ಹಾಕ್ತಾ ಇರ್ತೀವಲ್ಲ, ಸೊ ನೀರಲ್ಲಿ ಮೆಂತ್ಯಕಾಳು, ಶುಂಠಿ, ನಿಂಬೆಹಣ್ಣು, ಪುದೀನ, ಅರಿಶಿನ ಹಾಕ್ಕೊಂಡು ನೀವು ಚೆನ್ನಾಗಿ ಕುದಿಸಿ. ಇದು ಕೂಡ ಒಂದು ಡಿಟಾಕ್ಸ್ ಡ್ರಿಂಕ್, ಟೀ ಥರ, ಮೆಂತೆ ಟೀ ಅಂತಲೇ ಅನ್ಕೋಬೋದು. ಇದು ಕೂಡ ಡಿಟಾಕ್ಸ್ ಡ್ರಿಂಕು. ನೀವು ಚೆನ್ನಾಗಿ ಕುದಿಸಿ ಶೋಧಿಸಿ ಅದನ್ನು ನೀವು ಸೇವಿಸ್ಬೋದು. ಸೊ ಅದನ್ನೇನು ಮಾಡ್ತೀರಾ, ಮೆಂತೆ ಕಾಳು ತಿನ್ನೋ ಹೋಗಿದ್ರೆ ತಿನ್ನಿ. ಓಕೆನಾ. ಅದು ಕಹಿ ಇರುತ್ತೆ, ನೋಡ್ಕೊಂಡು ತಿನ್ನೋ ಹೋಗಿದ್ರೆ ತಿನ್ನಿ. ನೆಕ್ಸ್ಟು ಡಿಟಾಕ್ಸ್ ಡ್ರಿಂಕ್ ಅಂತ ಅಂದರೆ, ಸೊ ಇದು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳೋಕ್ಕಾಗಲ್ಲ. ಎಳ್ನೀರಿಗೆ ಕಲ್ಸಕ್ಕರೆ, ನಿಂಬೆಹಣ್ಣು ಹಾಕಿ ನೀವು ರಾತ್ರಿನೇ ಎಳ್ನೀರಿಗೆ ಕಲ್ಸಕ್ಕರೆ ಮತ್ತು ನಿಂಬೆಹಣ್ಣು ಹಾಕಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಇದರಿಂದ ನಿಮ್ಗೆ ಹೆಲ್ತ್ ಬೆನಿಫಿಟ್ ತುಂಬಾ ಚೆನ್ನಾಗಿರುತ್ತೆ. ಡೈಜೆಷನ್, ಬ್ಲಡ್ ಸರ್ಕ್ಯುಲೇಷನ್ ಹಾಗೆ ನಿಮ್ಮ ಹಾರ್ಟ್ ಸಂಬಂಧಿಸಿದಂಥ ಕಾಯಿಲೆಗಳೇನಾದರೂ ಇತ್ತು ಅಂತಂದರೆ, ರ್ಯಾಷಸ್ಸು, ಸ್ಕಿನ್ ಪ್ರಾಬ್ಲಮ್ಮು, ಸೊ ನಿಮಗೆ ವೀಕ್ನೆಸ್ ಇತ್ತು ಅಂತಂದರೆ ಈ ಒಂದು ಮಾರ್ನಿಂಗ್ ಡ್ರಿಂಕ್, ಡಿಟಾಕ್ಸ್ ಡ್ರಿಂಕಿಂದ ಅದೆಲ್ಲ ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಟ್ರೈ ಮಾಡಿ. ಈ ಒಂದು ನಾನು ಹೇಳಿದ್ನಲ್ಲ ಡಿಟಾಕ್ಸ್ ಡ್ರಿಂಕ್, 10 ಡಿಟಾಕ್ಸ್ ಡ್ರಿಂಕ್ಗಳನ್ನ ನಾನು ಇವತ್ತು ಯಾವ್ಯಾವ ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ನಿಮಗೆ ಏನೇನು ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿದ್ನಲ್ಲ, ಸೊ ಇದನ್ನೆಲ್ಲ ಟ್ರೈ ಮಾಡಿ. ನಿಮಗೆ ಖಂಡಿತವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನಿಮಗೆ ಅಂದರೆ ಇದು ಯಾರ್ಯಾರಿಗೆ ಯೂಸ್ ಆಗುತ್ತೋ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಪಾಪ ಅನುಕೂಲ ಆಗಲಿ. ಸೊ ಇದು ಪ್ರತಿಯೊಂದು ಅಂದರೆ ಇವಾಗ 10 ದಿನ ಇಲ್ಲಾಂದರೆ ಒಂದು 7 ಡಿಟಾಕ್ಸ್ ಡ್ರಿಂಕ್ಗಳನ್ನ ತೊಗೊಳ್ಳಿ. ನಿಮ್ಮ ಮನೆಯಲ್ಲಿರುವಂಥ ಪದಾರ್ಥಗಳೇ ಇದು, ಬೇರೆ ಏನಿಲ್ಲ. ಕ್ಯಾರೆಟ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಮೆಣಸು, ಕರಿಮೆಣಸು, ಜೀರಿಗೆ, ಸೊ ಇದೆಲ್ಲನೂ ಮನೆಯಲ್ಲಿ, ನಿಂಬೆಹಣ್ಣು ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಇದರಲ್ಲಿ ಎಲ್ಲ ಕಾಮನ್ ಅಂದರೆ ನಿಂಬೆಹಣ್ಣು, ಮೆಣಸು, ಪುದೀನ, ಶುಂಠಿ, ಆಮೇಲೆ ಜೇನುತುಪ್ಪ, ಇದೆಲ್ಲ ಕಾಮನ್ ಆಗಿದೆ. ಬಟ್ ಬೇರೆ ಬೇರೆ ಬಂದು ಕ್ಯಾರೆಟ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಬೂದ್ಕುಂಬಳಕಾಯಿ, ಸೌತೆಕಾಯಿ, ಮೇನ್ ಡ್ರಿಂಕ್ ಏನು ಹೇಳಿದ್ನಲ್ಲ ಮೆಂತೆ, ಸೊ ಇದು ಮೇನ್ ಡ್ರಿಂಕ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ಈ ಪದಾರ್ಥಗಳನ್ನು ನೀವು ಆ್ಯಡ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ನಿಮಗೆ ಹೆಲ್ತ್ ಬೆನಿಫಿಟ್ ಇರುತ್ತೆ. ನಿಮ್ಮ ಹೆಲ್ತ್ ಕೂಡ ನಿಮಗೆ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ. ನೋಡಿ ನಿಮ್ಗೆ ಯಾವ ಡ್ರಿಂಕ್ ಅನುಕೂಲ ಆಗುತ್ತೋ ಆ ಡ್ರಿಂಕನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಮೇಯ್ನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ತುಂಬ ಜನಕ್ಕೆ ಇರುತ್ತೆ. ಸರಿಯಾಗಿ ಊಟ ಮಾಡಲ್ಲ, ಇಲ್ಲ ಅಂತಂದರೆ ಅತಿ ಹೆಚ್ಚು ಊಟ ಮಾಡೋದ್ರಿಂದ ಜೀರ್ಣ ಆಗದೆ ಇರೋವಂಥದ್ದು, ಇದೆಲ್ಲ ಪ್ರಾಬ್ಲಮ್ಗಳಿಗೆ ನಿವಾರಣೆ ಆಗುತ್ತೆ. ಮಾರ್ನಿಂಗ್ ಎದ್ದ ಕೂಡಲೇ ನೀವು ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ ಈ ಪ್ರಾಬ್ಲಮ್ಗಳನ್ನೆಲ್ಲ ತಡೆಗಟ್ಬೋದಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಲ್ಲ, ಇದು ತುಂಬ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಫ್ರೆಂಡ್. ಯಾರಿಗೆ ಹೆಲ್ಪ್ ಆಗುತ್ತೋ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.